ನಮಸ್ಕಾರ. ನಾನಂತೂ ಖುಷಿಯಾಗಿದ್ದೀನಿ, ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತಲೂ ಭಾವಿಸ್ತೀನಿ. ಹಾಗೆಯೇ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಜಿ ಟಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಮುಂದೆ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನಕ್ಕೆ ಅಂತ. ಫೈನಲ್ಲಿ ನಾವು ಜಿ ಟಿ ಮಾಲಿಗೆ ಬಂದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಫೋನ್ದು ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕಿತ್ತು, ಐಫೋನ್ದು. ಹಾಗೇನೇ ಅಲ್ಲಿ ಅಂಗಡಿ ಕಾಣ್ತಲ್ಲ 360 ಡಿಗ್ರಿ ಫುಲ್ ಸಮಥಿಂಗ್ ಟೆಂಪರ್ ಗ್ಲಾಸ್ ಏನೋ ಹಾಕಿದ್ರು, ಚೆನ್ನಾಗಿದೆ ಮಾತ್ರ ಅದನ್ನಂತೂ. ಹಾಗೆಯೇ ನಾವು ತಿನ್ನೋಕ್ಕೆ ಅಂತ ಮೇಲೆ ಹೋಗಿದ್ವಿ. ಏನಾದ್ರು ಅಂದರೆ 20 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೇ ನಾವು ಏನಾರು ತಿನ್ಕೊಂಡು ಬರೋಣ ಅಂತ ಮೇಲ್ಗಡೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಈ ಮಾಲ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗೆಯೇ ನಾವು ಆರ್ಡ್ರ್ ಮಾಡಿದ್ದು ಹಾಟ್ ಸಿಝಲಿಂಗ್ ಅಂತ, ಇದೊಂದು ಮತ್ತು ಪಿಜ್ಜಾ ಅಷ್ಟೇ ಆರ್ಡ್ರ್ ಮಾಡಿದ್ದು, ಬೇರೆ ಏನು ನಾನು ಆರ್ಡ್ರ್ ಮಾಡಲಿಲ್ಲ. ಚೆನ್ನಾಗಿತ್ತು ಮಾತ್ರ ಇದಂತೂ ಟೇಸ್ಟು. ಹಾಗೆಯೇ ಡಾಮಿನೋನ್ಸಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಅದು ಬಿಟ್ಟರೆ ನಾನು ಇನ್ನೇನು ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ನು ಇಟ್ಕೊಂಡು ತಿನ್ನೋದು ಅಂದರೆ ಭಾರಿ ಕಷ್ಟ. ಹಂಗೋ ಮಾಡಿ ತಿಂದ್ವಿ ಮಾತ್ರ. ಬಟ್ ಅವನಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ಒಂದು ಕಡೆ ಕೂರಲ್ಲ, ಅದು ಹೇಳಿತಾನೆ ಇದು ಹೇಳಿತಾನೆ, ತುಂಬ ತೀಟೆ ಆಗಿರ್ತಾನೆ. ಮಾತ್ರ ಆರ್ಟ್ ಸಿಝಲಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ ಆಯಿತಾ. ಹಾಗೆಯೇ ತಿನ್ನೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಡಾಮಿನೋನ್ಸ್ ಪಿಜ್ಜಾ ಅಂದರೆ ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಹಾಗೆಯೇ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮಾತ್ರ. ನಾವು ತಿನ್ನಕ್ಕೆ ಹೋಗಿದ್ದಾವೋ ಟೆಂಪರ್ ಗ್ಲಾಸ್ ಹಾಕ್ಸೋಕೆ ಹೋಗಿದ್ದಾವೋ ಗೊತ್ತೇ ಆಗಲ್ಲ. ನಿಜವಾಗ್ಲೂ ಅಲ್ಲಿ ಹೋಗಿ ಟೆಂಪರ್ ಗ್ಲಾಸ್ ಹಾಕ್ಸಿ ಕೊಟ್ಟು ಬಂದು ನಾವು ಮೇಲ್ಗಡೆ ತಿನ್ನೋಕ್ಕೆ ಅಂತ ಕೂತ್ಕೊಂಡ್ವಿ. ಇಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಪಾಪಗೂ ಸುಮ್ಮನೆ ಸ್ವಲ್ಪ ತಿನ್ಸೋಣ ಅಂತ ಅವನಿಗೆ ಟೇಸ್ಟ್ ಮಾಡಿಸಿದ್ವಿ. ಬಟ್ ಅವನು ಅದು ಕೈಯಿಂದ ಕಿತ್ಕೊಳ್ಳೋಕ್ಕೆ ಬರ್ತಿದ್ದ. ಬಟ್ ನಾನು ಅವ್ನಿಗೇನು ಜಾಸ್ತಿ ಕೊಡೋಕ್ಕೆ ಹೋಗಲಿಲ್ಲ. ಏನೂ ಚಾಕ್ಲೇಟ್ಸ್ ಅಲ್ವಾ ಏನಕ್ಕೆ ಬೇಕು ಅಂದ್ಬಿಟ್ಟು ಸ್ವಲ್ಪನೇ ಕೊಟ್ಟೆ. ಫೈನಲಾಗಿ ತಿಂದು ಮುಗೀತು. ನನ್ನ ಹಲ್ಲು ನೋಡಿದ್ರೆ ಅವ್ರು ಹಾಡ್ಕೊತಾ ಇದ್ರು ನಮ್ಮ ಹಸ್ಬೆಂಡು, ನೋಡಿ ನಿನ್ನ ಹಲ್ಲು ಯಾವ ಥರ ಆಗಿದೆ ಅಂತ. ಹಾಗೆಯೇ ಅಲ್ಲೆಲ್ಲ ತಿನ್ಕೊಂಡು ನಾವು ಫೈನಲಾಗಿ ಕೆಳಗಡೆ ಹೊರಟ್ವಿ. ಯಾಕೆಂದರೆ ಲೇಟ್ ಆಗಿಬಿಟ್ಟಿತ್ತು, 20 ಮಿನಿಟ್ಸ್ ಅಂತ ಹೇಳಿದ್ರಲ್ಲ. ಫೈನಲಾಗಿ ನಾವು ಫೋನ್ ಇಸ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಚೆನ್ನಾಗಿ ಹಾಕೊಟ್ಟಿದ್ರು, 360 ಡಿಗ್ರಿ ಸಮಥಿಂಗ್ ಏನೋ ಟೆಂಪರ್ ಗ್ಲಾಸ್ ಅಂತೆ. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.